SMS ಗೆಳೆಯರ ಬಳಗ ಚಂದಾಪುರ ಇವರು ಬಾಲ್ಯ ವಿವಾಹದ ಕುರಿತು ಒಂದು ಕಿರುಚಿತ್ರ ಮಾಡಿರುತ್ತಾರೆ. ತುಂಬಾ ಒಳ್ಳೆಯ ಮೆಸೇಜ್ ಅನ್ನ ಸಮಾಜಕ್ಕೆ ತಲುಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಈ ಕಿರುಚಿತ್ರವನ್ನು ಎಲ್ಲರೂ ನೋಡಿ ಇತರವರೆಗೂ ನೋಡುವಂತೆ ಪ್ರೇರೇಪಿಸಿ. ಬಾಲ್ಯ ವಿವಾಹ ಒಂದು ಅಪರಾಧ ಹಾಗೂ ಇದು ಇತರೆ ಅಪರಾಧಗಳಂತ ಪೋಕ್ಸೋ ಗಳಂತ ಅಪರಾಧ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಯಾರು ಬಾಲ್ಯ ವಿವಾಹ ಮಾಡಬೇಡಿ. ಎಲ್ಲರೂ ಬಾಲ್ಯ ವಿವಾಹವನ್ನು ತಡೆಯುವುದು ಎಲ್ಲರ ಜವಾಬ್ದಾರಿ ಇರ್ತದೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಹಾಗೂ ಇತರೆಯವರಿಗೆ ನೋಡುವಂತೆ ಪ್ರೇರೇಪಿಸಿ ಹಾಗೂ ಈ ಕಿರುಚಿತ್ರವನ್ನು ತಯಾರಿಸಿದ SMS ಗೆಳೆಯರ ಬಳಗ ಚಂದಾಪುರ ಇವರಿಗೆ ಪ್ರೋತ್ಸಾಹಿಸಿ. SMS ಗೆಳೆಯರ ಬಳಗ ಚಂದಾಪುರ ತಂಡದ ವತಿಯಿಂದ ಎರಡನೇ ಕಿರುಚಿತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ವೀಕ್ಷಕರಾದ ತಾವೆಲ್ಲರೂ ಈ ಚಿತ್ರದಲ್ಲಿ ಆ ವ್ಯಕ್ತಿಗಳ ನಟನೆ ಕಡೆ ಗಮನ ಹರಿಸದೆ ಹಾಗೂ ಕ್ಯಾಮ್ರಾ ವರ್ಕ್ ಕಡೆ ಗಮನ ಹರಿಸದೆ ಕೇವಲ ಇದರಲ್ಲಿರುವಂತಹ ಸಂದೇಶವನ್ನು ಮಾತ್ರ ವೀಕ್ಷಿಸಬೇಕಾಗಿ ವಿನಂತಿ. ಅದರ ಜೊತೆಗೆ ಅದರಲ್ಲಿರುವ ಸಂದೇಶವನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಪರಿವರ್ತನೆಗೆ ಕಾರಣೀಭೂತರಾಗಬೇಕಾಗಿ ವಿನಂತಿ. ಏನ್ ನಡ್ದಪ್ಪ ಕಾಯಿಸ್ನತ್ತ? ಏನ್ ಸಮಾಚಾರ? ಏನಿಲ್ಲ ನೋಡಪ್ಪ, ಬಾ ಬಂದಿ ಉಣೋದು ದುಡ್ಡದು ಕುಂದ್ರ ನೋಡ್. ಏನಪ್ಪ ನೋಡ್ತಾರೆ? ಹೋಗಿ ಕುರಿತು ತಾಂಬಲ್ಲಿ ಎರಡು ಬಂದರ ಹೋದಾರ ಏನಿಲ್ಲ. ಬಾಪ ಕುಂದ್ರ ಕುಂದ್ರ ಈ ಕಡೆ ಬಾ. ಇಲ್ಲಿ ನಾಳೆ ಐತಿ, ಈ ಕಡೆ ಬಾ. ಇವಳೇ ತ್ರಿವೇಣಿ ತಿಪ್ಪೆ ಸಾಂಬಂದನ ಎರಡ್ ಚಾವ್ ತಾಂಬ. ಯಾ ಚಾ ಬಿಡಪ್ಪ, ನಾ ಚಾ ಕುಡಿಯಲ್ಲ ಅವನವನ. ಯಾಕೋ ಮರ ಇದೇ ಮರ ಅವನವನ್ ಶುಗರ್ ಪಿಗರ್ ಆದ ನಮಗ ಬ್ಯಾಡ ಅವನು. ಸಕ್ಕರೆ ಕಮ್ಮಿ ಹಾಕ ಸ್ನೇರ. ಇವಳೇ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ. ಏನ್ ಸುಡಗಾಡಿ ಜಡ್ ಬಂದಾವಪ್ಪ, ಹೆಸರು ಇಡಕ್ ಆಗವಲ್ತು. ಮುಂಜಾನೆ ನೋಡಿರ್ತೀವಿ, ಸಂಜಿಕ್ ಹಂಗ ಸತ್ಕೊಂಡ್ ಹೋಗಿರ್ತಾವ. ಹೌದಪ್ಪ ಮರ ಅವನವನ್ ಬಾಬು ಏನ್ ಬಿಸಲಾದಪ್ಪ ಅವನವನ್. ಕರಿಯಪ್ಪ ಅವನವನ್ ನಾಡ ಬ್ಯಾಸಿಗೆನಿಲ್ಲಪ್ಪ ಈ ನಮ್ಮನೆ. ಹೌದಪ್ಪ ಅವನವನ್ ಈ ನಮ್ಮನೆ ಕೋಳಿ ಗನಸ ಹಾಕಿನಪ್ಪ ಕಡಲ್ಲ ನಿಂಬು ಮಾಡ್ಯಪ್ಪ. ನಾವ್ ಬದುಕು ಬಾಳಿ ಬರೀ ಫೋನ್ ಬರೀ ಫೋನ್ ಐತಿ ಇಟ್ಟಿರ್ತದ. ಸೌಮ್ಯ ಎಲ್ಲದಳಪ್ಪ, ಕಾಣಿಸ್ತಿಲ್ಲ. ಹಾಗೆ ಸಾಲಿಗೆ ಹೋಗಳಪ್ಪ. ಅದೇ ಸಾಲಿ ಕಲಿಸ್ತವ ಮರ, ಈಗಿನ ದಿನಗಳು ಮೊದಲ ಸರಿಗಿಲ್ಲ. ಅದೇ ಹೇಳಿದ್ರೆ ಕೇಳವಲ್ನ ಕಾಕ. ಆಯ್ತಾ ನಮ್ಮ ಮನಿ ಯಾಕೆ ಓದಿ ಉದ್ದಾರ ಮಾಡದ್ರಾಗ ಆಯ್ತು ಅದ. ಹೌದಪ್ಪು, ನೀನ್ ನೋಡಗ ದುಡ್ದಗೇಸಿನ ಸಂಸಾರ ನಡ್ಸಕೈತಿ. ಇದು ಏನ್ ಮಾಡ್ತಪ್ಪ, ಆಕಿ ಶಾಣ್ಯಾಳ ಓದ್ಸ್ರಿ ಅಂತ ಅವ್ರ ಮಾಸ್ತರ್ ಬೇರೆ ಅಂದನ. ಅದ್ರ ಬೇರೆ ಅದಕ್ಕೆ ಓದ್ಸಕೈತಿವಿ. 100 ಮಂದಿ 100 ಮಾತಾಡತ್ತ ತೆಲಿಗೆಚ್ಚಕ್ ಆಗ್ತಾನ ಮರ. ನೋಡಪ್ಪ ಕಾಶಿನಾಥ್, ನನ್ ಗೊತ್ತಿರೋ ಒಬ್ಬತ್ ಮಗನ ಅತಗ ಹೆಣ್ಣು ಹುಡುಕ್ಯಾಡಕತ್ತಾರ. ಒಬ್ಬತ್ನೇ ಮಗ 4 ಎಕರೆ ಹೊಲ ಅದ. ನೀನ್ ಹೂ ಅಂದ್ರ ಮತ್ತೆ ಮಾತುಕತೆ ಆಡೋಣ ಅವ್ರ ಜೊತೆ. ಹೌದೇನಪ್ಪ, ಮತ್ತೆ ನಾನು ಹೇಳ್ತೇನೆ. ನನ್ನ ಮಗಳನ್ನ ಕೇಳ್ಗೆಸಿಂದ ವಿಚಾರ ಮಾಡಿಗೆಸಿಂದ ನಿನ್ಗೆ ಹೇಳ್ತೇನೆ ಅಂತ ಯಾವ ಸುದ್ದಿ. ಸರಿ, ಚೆನ್ನಾಗಿ ಯೋಚನೆ ಮಾಡಿ ತಿಳ್ಸ ಕಾಶಿನಾಥ. ನೋಡಿಂತ ಸಂಬಂಧ ಸಿಗದಲ್ಲ, ಕಳಕ ಬ್ಯಾಡ ಅಂತ ಸಂಬಂಧ. ಸರಿ ಸರಿ ತಗಂದ್ರ. ಸರಿಯಪ್ಪ, ನಾನು ಹೋಗಿ ಬರ್ತಂದ್ರ ನಡಿ ಮೆಲ್ಕಾಸ್ ನಡಿ. ಮತ್ತೆ ಯಾವ ಸುದ್ದಿ ಫೋನ್ ಮಾಡ್ತಾ. ಆಯ್ತು ಆಯ್ತಪ್ಪ. ಕಿರಣ, ಓ ಏನಪ್ಪ? ಇಲ್ಲಿ ಬಾ, ಇವು ಗ್ಲಾಸ್ ಒಳಗೆ ಬಾಪ. ಗ್ಲಾಸ್ ಒಳಗೆ ಹೋಗಿ. ಕುರ್ಚಿ ಇಲ್ಲಿ ಇಲ್ಲಿ ಬಿಡ, ಒಳಗೆ ಹೋಗಿ ಅವು. ಎಷ್ಟನೇ ತರಗತಿ ನೀವೆಲ್ಲ? ಹೌದಾ, ನನ್ನ ಹೆಸರು ರಾಜು ದೊಡ್ಡಮನಿ ಅಂತ. ಇವರು ಶ್ರೀಶಾಲ್ ಅಂತೇಳಿ. ನಾವು ರೈನ್ಬೋ NGO ಕಡೆಯಿಂದ ಬಂದಿದ್ವಿ. ನಿಮ್ಮಲ್ಲಿ ಯಾರಿಗಾದ್ರೂ ಬಾಲ್ಯ ವಿವಾಹ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತು ಸರ್. ಬಾಲ್ಯ ವಿವಾಹ ಅಂದ್ರೆ ಚಿಕ್ಕ ವಯಸ್ಸಿನ ಹುಡುಗ ಹುಡುಗಿಗೆ ಮದುವೆ ಮಾಡೋದಂದ್ರೆ ಬಾಲ್ಯ ವಿವಾಹ ಅನ್ನೋರು. ಸರಿ ಅಮ್ಮ, ಕೂತ್ಕೋ. ಹಾಗಿದ್ರೆ ಹೇಳ್ರಿ, ಯಾವ ಏಜ್ನಿಂದ ಯಾವ ಏಜ್ನವರೆಗೂ ಮದುವೆ ಮಾಡಿದ್ರೆ ಬಾಲ್ಯವೇ ಅನಿಸ್ತೈತಿ? ಗೊತ್ತೈತೆ ಯಾರಿಗಾದ್ರೂ? ಹೇಳ್ತೀರಾ? ಮದುವೆ ಮಾಡಲಿಕ್ಕೆ ಗಂಡಿಗೆ 21 ವಯಸ್ಸು ಮತ್ತು ಹೆಣ್ಣಿಗೆ 18 ವಯಸ್ಸು ನಿಗದಿಪಡಿಸಲಾಗಿದೆ. ಅದರೊಳಗಿನ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಬಾಲ್ಯ ವಿವಾಹ ಅಂತ ಕರೀತಾರೆ.
ನಾವು ಇವತ್ತು ಇಲ್ಲಿ ಬಂದಿರೋದು ಬಾಲ್ಯ ವಿವಾಹದ ಬಗ್ಗೆ ತಿಳಿಸಲಿಕ್ಕೆ. ನಿಮ್ಮೂರಲ್ಲಿ 16-17 ವಯಸ್ಸಿನಲ್ಲೇ ಮದುವೆ ಮಾಡ್ತಿರ್ತಾರೆ, ನೋಡಿದ್ರಲ್ಲ ನೀವೆಲ್ಲ. 18 ವಯಸ್ಸಿನ ಒಳಗಿನ ಮಕ್ಕಳಿಗೆ ಮದುವೆ ಮಾಡುವುದು ಶಿಕ್ಷಣಾರ್ಹ ಅಪರಾಧವಾಗಿದೆ. ಗುಡ್ ಕ್ವಶನ್. ಯಾಕೆ ಮಾಡಬಾರ್ದಂದ್ರೆ 18 ವಯಸ್ಸಿನ ಒಳಗಿನ ಮಕ್ಕಳಿಗೆ ಮದುವೆ ಮಾಡುವುದರಿಂದ ಅವರಿಗೆ ಮಾನಸಿಕ ಸ್ಥಿತಿ ಸರಿ ಇರುವುದಿಲ್ಲ. ಅವಳು ಶಿಕ್ಷಣದಿಂದ ವಂಚಿತಳಾಗ್ತಾಳೆ ಮತ್ತು ಮಾನಸಿಕ ಸ್ಥಿತಿ ಕುಗ್ಗುತ್ತದೆ, ದೈಹಿಕವಾಗಿ ಸದೃಢವಾಗಿರುವುದಿಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಮ ಕರ್ನಾಟಕ ಸರ್ಕಾರ ಬಾಲ್ಯವನ್ನು ನಿಷೇಧ ಮಾಡೈತಿ. ಓಕೆ, ನಿಮ್ಮಲ್ಲಿ ಯಾರಿಗಾದರೂ ಈ ತೊಂದರೆ ಉಂಟಾದರೆ ಸಹಾಯವಾಣಿಯಾದಂಥ 1098ಗೆ ಕರೆ ಮಾಡಿ ತಿಳಿಸಿ. ನಿಮ್ಗಷ್ಟೇ ಅಲ್ಲ, ನಿಮ್ಮೂರಲ್ಲಿ ಯಾರಿಗಾದರೂ ಬಾಲ್ಯ ವಿವಾಹ ಮಾಡ್ತಿದ್ರೆ ಈ ಸಹಾಯವಾಣಿಗೆ ಕರೆ ಮಾಡಿ ತಿಳಿಸ್ಬೇಕು. ಈ ಸಹಾಯವಾಣಿಗೆ ಕರೆ ಮಾಡಿದರೆ ಅವರು ಬಂದು ನಿಮಗೆ ತಕ್ಷಣ ಸಹಾಯ ಮಾಡುತ್ತಾರೆ. ಹಾಗಾದರೆ ಎಲ್ಲರೂ ಇದ್ರ ಸಹಾಯನ ಪಡ್ಕೊಳ್ತೀರಾ? ಮತ್ತು ನಿಮ್ಮ ಊರಲ್ಲಿ ಯಾರಿಗಾದ್ರೂ ಬಾಲ್ಯ ವಿವಾಹ ಮಾಡ್ತಿದ್ರೆ ಈ ಸಹಾಯವಾಣಿಗೆ ಕರೆ ಮಾಡಿ ತಿಳಿಸಿ. ಓಕೆ ಸರ್. ಸೌಮ್ಯ, ಏನ್ ಮಾಡಕೈತಿ ಮಗಳೇ? ಓದಕತ್ತೀನಪ್ಪ. ಬಾರಮ್ಮ. ನಿಂದ್ರಪ್ಪ, ಇನ್ನೊಂದ್ ಸ್ವಲ್ಪ ಬರೋದಿದೆ, ಮುಗಿಸಿ ಬರ್ತೀನಿ. ಬಾ, ಓದ್ತಾ ಅಂತೆ. ಯಾಕಂದ್ರೆ ಯಾಕೆ ಅಷ್ಟು ಇದಾಗತ್ತಲ್ಲೇ ಸುಮ್ಮನೆ ಹೋಗ್. ಬೇನಾಳದಾಗ ಸರ್ಕಸ್ ಬಂದದಂತಪ್ಪ, ಅಲ್ಲೇ ಕೇಳಿಸ್ತಿರ್ಬೋದು. ಇಲ್ಲ, ನೀನ ಕೋಡಿ ಮರಾಗ ಮಾತಾಡಕತ್ತಿದ್ರ ಅಷ್ಟೇ ಕೇಳಿಸ್ತು. ಏನಪ್ಪ? ನೋಡಮ್ಮ, ಮುಂಜಾನೆ ಮನೆಗೆ ತಿಪ್ಪೇಸ್ವಾಮಿ ಬಂದಿದ್ದ. ಗೌರ್ಮೆಂಟಾಗ ಒಂದು ವರ ನೋಡಿ ಅಂತ ಮದ್ವಿ ಮಾಡ್ಬೇಕಂತ ಅನ್ಕೊಂಡಿ. ನಿನಗ ಒಬ್ಬನೇ ಮಗ, 4 ಎಕರೆ ಹೊಲ ಐತಿ, ಮದ್ವಿ ಮಾಡುವಮ್ಮ. ನಿನ್ನ ಅಭಿಪ್ರಾಯ ಏನ್ ಹೇಳು? ನಾನು ಅಲ್ಲಪ್ಪ, ನಾ ಇನ್ನೂ ಓದ್ಬೇಕು. ಹಂಗಂದ್ರೆ ಹೆಣ್ಮಗ್ಳ ಹೆಣ್ಣನ್ ಮೇಲೆ ಒಂದಲ್ಲ ಒಂದಿನ ಕೊಟ್ಮೇಲೆ ಹೋಗ್ಲೇಬೇಕು. ಹೌದವ್ವ, ಅದು ಕರೆ ಮನಸ್ಸು ಜಲ್ದಿ ಒಳ್ಳ. ಹಂಗಂದ್ರ ಲಗ್ನ ಎಲ್ಲ ಅಷ್ಟೇ ಇರ್ಬೇಕಂತ ಮಾಡಿದೇನವ. ಅಕ್ಷಯ, ಒಂದ್ಸಲ ಹೇಳಿದ್ರ ಅಲ್ಲೇ ಸುಮ್ಕೊಂಡ್ರಿ ನೀನ. ಹೋರಿ ಅಕೌಂಟ್ ಹೋಯ್ತು ನೋಡಿ, ಏನ್ ಮಾತ ಕೇಳ ನೋಡ ನೀನು. ಸೌಮ್ಯ, ನೋಡ ಮಗಳೇ, ನಮ್ಮ ಮನೆ ಪರಿಸ್ಥಿತಿ ಬಹಳ ಗಂಭೀರ ಐತಿ. ಬಡತನದಾಗಿದ್ದೀವಿ, ಹೊಲ ಇಲ್ಲ ಏನಿಲ್ಲ. ನಾನಂತರ 4 ಲಕ್ಷ ರೂಪಾಯಿ ಸಾಲ ಮಾಡಿ, ನಿಮ್ಮ ಅಣ್ಣವರು ಉಡಾಳ್ರದಾರ. ಮನೆಗೆ ಮಕ್ಕಳನ್ನಲ್ಲ, ಸ್ಮಶಾನಕ್ಕೆ ಹಣನಲ್ಲ. ನೀವು ಓದ್ಸೋಷ್ಟು ವಯಸ್ಸತ್ತು ನಮಗೆಲ್ಲ. ನೀನು ದೊಡ್ಡಕ್ಕಿದ್ದಿ, ತಿಳ್ಕವ. ಇದ್ರ ಮೇಲೆ ನಿನ್ನಿಷ್ಟ. ಮನಸ್ಸಿಗೆ ಬಂತು ಮದುವೆ ಮಾಡೋಕೆ, ಶಾಲೆಯ ಮರೆತೆಯ ಹಾರಲು ಬಿಟ್ಟು ರೆಕ್ಕೆಯ ಮುರಿಯೋಕೆ ಒಪ್ಪಿಗೆ ಕೇಳಿದೆಯಾ ಮರವು ನೀನು, ಬಳ್ಳಿ ನಾನು, ನಿಮ್ಮಯ ಪ್ರೀತಿಯ ಮಗಳು ನಾನು. ತಾಳಿಯ ಬಂಧನದಲ್ಲಿ ಹೇಗೆ ಬಾಳಬೇಕು? ಮನವು ಬೇಡ್ತೈತೆ, ಮದುವೆ ಬೇಡ ಅನ್ನತೈತೆ. ಹುಡುಗಾಟದ ವಯಸ್ಸಿಗೆ ವಿಧಿಯಾಟ ಕಾಡ್ತೈತೆ. ಮನಸ್ಸಿಗೆ ಬಂತು ಮದುವೆ ಮಾಡೋಕೆ, ಶಾಲೆಯ ಮರೆತೆಯ ಅವರ ಇವರ ಮಾತನ್ನ ಕೇಳಿ
ಪಾಲಕಿಯ ಬಣದಲ್ಲಿ ಹೊರಟಿರುವೆ ನಾನಿಲ್ಲಿ ನೆರಳಿನ ಉತ್ತರವೊಂದೇ ನಂಬಿಕೆ ಕಿರಣ ಬರದ ಮುಗಿಲು ಆ ಮರವೇ ಇರದ ನೆರಳು ಕನಸಿಲ್ಲದೆ ಮನಸೂಸಿದೆ ನದಿ ಮಾಯವಾಗಿದೆ ಹಾದಿ ಮೆಲ್ಲಗೆ ಕೊನೆಯಾಗಿ ನಿಂತಿದೆ ನನ್ನೆಲ್ಲ ಹರಕೆಯ ಅಲೆಯಾವರಿಸಿದೆ ಮನಸ್ಸಿಗೆ ಬಂತು ಮದುವೆ ಮಾಡೋಕೆ ಶಾಲೆಯ ಮರೆತೆಯ ಹಾರಲು ಬಿಟ್ಟು ರೆಕ್ಕೆಯ ಮುರಿಯೋಕೆ ಒಪ್ಪಿಗೆ ಕೇಳಿದೆಯಾ ಮರವು ನೀನು ಬಳ್ಳಿ ನಾನು ನಿಮ್ಮಯ ಪ್ರೀತಿಯ ಮಗಳು ನಾನು ತಾಳಿಯ ಬಂಧನದಲ್ಲಿ ಹೇಗೆ ಬಾಳಬೇಕು ಮನವು ಬೇಡ್ತೈತೆ ಮದುವೆ ಬೇಡ ಅನ್ನತೈತೆ ಹುಡುಗಾಟದ ವಯಸ್ಸಿಗೆ ವಿಧಿಯಾಟ ಕಾಡ್ತೈತೆ ಯಾಕೆ ಸಮಯ ಸಪ್ಪಕ್ಕಿದೀಯಾ? ಏನಿಲ್ಲ ಬಿಡು. ನೀನ್ ಯಾವತ್ತು ಹಿಂಗಿರ್ತಿರ್ಲಿಲ್ಲ, ಸುಮ್ನೆ ಹೇಳೆ. ಯಾರಾದ್ರೂ ಏನಾದ್ರು ಅಂದ್ರ? ನನ್ಗೆ ಸ್ವಲ್ಪ ಆರಾಮಿಲ್ಲ ಬಿಡು. ಅಮ್ಮ ತಾಯಿ ನಮ್ ಮುಂದೆ ನಾಲ್ಕ ಬೇಡ, ಸುಮ್ನೆ ಹೇಳ್ತೀಯಾ ಇಲ್ಲ ಇವಾಗ? ಅವಳಿಗೆ ಇಷ್ಟ ಇದೆ ಅಂದ್ರೆ ಹೋಗ್ಲಿ ಬಿಡು. ಏನೇ ಇವಳು ಹಿಂಗಾಡ್ತಿದ್ದಾಳೆ? ಹೌದು, ನಮ್ ಮನೆಯಲ್ಲಿ ಮದ್ವೆ ಮಾಡ್ತಿದ್ದಾರೆ. ನನ್ಗೆ ಇಷ್ಟ ಇಲ್ಲ. ಅಮ್ಮನೂ ಕೇಳ್ತಿಲ್ಲ, ಅಪ್ಪನೂ ಕೇಳ್ತಿಲ್ಲ, ಹಾಗೂ ಅಣ್ಣನೂ ಕೇಳ್ತಿಲ್ಲ. ನೀವಾದ್ರೂ ನಮ್ಮ ಮನೆಗ್ ಬರ್ತೀರಾ? ನಿಮ್ ಮನೆಗ್ ಬಂದು ಹೇಳಷ್ಟು ನಮಗ್ ಧೈರ್ಯ ಇಲ್ಲ. ನಿಮ್ ಅಣ್ಣನ್ ನೋಡಿದ್ರೆ ಅಂಜಿಕ್ ಬರ್ತದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ, ನಮ್ ಊರಾಗ SMS ಅಣ್ಣಂದಿರ ಅಂತ ಇದಾರೆ, ಅವ್ರಿಗೆ ಹೇಳ್ ನೋಡವ. SMS ಅಣ್ಣರ ಅಂದ್ರೆ ಅವತ್ತು ಅಪ್ಪ ಬರ್ತಡೆ ಗೊತ್ತಾಗ್ಸಿದ್ರಲ್ಲ, ಅವ್ರೇ ಅಲ್ಲ? ಅವ್ರೇ. ಅವ್ರಿಂದ ಈ ಕೆಲ್ಸ ಆಗ್ಬೋದಾ? ಆಗುತ್ತೆ. ಸರಿ ನಡೀರಿ, ಹೋಗೋಣ. ಅವ್ರ ಎಲ್ಲಿ ಸಿಗ್ತಾರ? ಅವ್ರಲ್ಲೇ ಗುಡಿ ಬಲ್ ಸಿಗ್ತಾರ. ಯಾಕವಾ ಪೂಜಾರ್ತಿ ಈ ಕಡೆ ಬಂದ್ರಲ್ಲ? ಲೇ ಪಾಪ ಸುಮ್ನೆ ಇರ್ಲಿ, ಹೆಣ್ಮಕ್ಳ ಬಗ್ಗೆ ಹೆಂಗ್ ಮಾತಾಡ್ಬಾರ. ಇರ್ಲಪ್ಪ, ನಾನು ಎಲ್ಲ ಹೆಣ್ಮಕ್ಳಿಗೆ ಹಂಗಸಲ್ಲ, ನಮ್ ತಂಗಿದವ್ರಿಗೆ ಹಂಗ ಅಂತೀನಿ. ಇರ್ಲಿ ಸುಮ್ಮಿರ್ಲಿ. ಯಾಕ ಏನ್ ಪ್ರಾಬ್ಲಮ್? ಯಾಕೆ ಬಂದ್ರಿ? ಹೇಳ್ರ, ಇದು ಬರೀ 24 ತಾಸು ಸಮಾಜ ಸೇವೆನೇ ಮಾಡೋದಿರೋದು ನೋಡ್ರಿ. ಹೇಳ್ರಿ, ಕೇಳಕ್ ಕುಂತಾನ. ಯಪ್ಪ ಎಣ್ಣ ಎಷ್ಟು ಮಾತಾಡ್ತೀವಿ, ಸ್ವಲ್ಪ ಸುಮ್ಮನೆ ಅವ್ರ ಮನೆಗ್ ಲಗ್ನ ಮಾಡಕತ್ತಾರ. ಸ್ವಲ್ಪ ಹೇಳ್ತ್ರೆ. ಲಗ್ನ ಮಾಡಕತ್ತಾರ? ಚಲೋ ಆಯ್ತಲ್ಲ, ನಿಮ್ ಕಾಟ ತಪ್ಪಿದಂಗ ಆಯ್ತು. ಮತ್ತ ಸುಮ್ನಿರ, ನೀವ್ ಹೇಳ್ತಂಗೆ ಅಂದ್ರೆ ಅವ್ರ ಮನಿಗ್ ಹೋಗಿ ಮೀಟ್ ಮಾಡಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ. ನೀವ್ ಮದ್ವೆ ಮಾಡಕತ್ತಾರನವ ಅಂದ್ರ ಮತ್ತ ಅಡಿಗೆ ಏನೇನ್ ಮಾಡಿಸ್ತಾರ? ಯಾರ್ಲೇ ಅಪ್ಪ ಸುಮ್ಮಿರು, ಎಷ್ಟೊಂತ ಮಾತಾಡ್ತ. ಸರಿ ತೋರಮ್ಮ ಅಂದ್ರ ನಾಳೆಗೆ ನಾನು ಇರೋದಿಲ್ಲ. ನಮ್ ಹುಡ್ಗ ಗಗನ್ ಆದ್ರ ಅವ್ನ್ ಕಳಿಸ್ತೀನಿ, ಅವ್ನ್ ಬಂದ್ ಮಾತಾಡ್ತಾನ ನಿಮ್ ಹತ್ರ. ಆಯ್ತವ ನಿಮ್ ಮನ್ಯಾಗ? ಸರಿ ಅಣ್ಣ, ನಾವು ಸರಿ ಅಮ್ಮ, ಹೋಗ್ರ. ನಾ ಇರಲಲ್ಲೇ ಮೌಲಲ್ಲಿ ನಾಳೆಗೆ ಸ್ವಲ್ಪ ಬ್ಯಾರೆ ಕಡೆ ತೆಗದ ಒಂಟಿನ ನಾನು ಹುಡುಗರು ಕರ್ಕೊಂಡು ಹೋಗಿ ಬಂದ್ಬಿಡ್. ನೀನೆ ನಾನು ಇರೋದಲ್ಲ ಮೌಲಲ್ಲಿ. ಮತ್ತ ಗಗನ್ ಅವ್ರು ರೋಹನ್ ಅವ್ರು ಹೇಳಿರ್ತೀವಿ, ಇನ್ನ ಕರ್ಕೊಂಡ್ ಗೇಸಿಂದ ಹೋಗಿ ಬರ್ಬೇಕು ನೋಡಲ್ಲಿ. ಹೋಗಿ ಮಾತಾಡಿ ಬರ್ರಿ. ಆಯ್ತು ತಗಪ್ಪ, ಹೋಗಿ ಬರ್ತ ನಾನು. ಮಾಡ್ತಾರ. ಅಲ್ಲ ತಿಪ್ಪಸ್ವಾಮಿ, ನೋಡಿದೇನಪ್ಪ? ಹೌದಪ್ಪ, ನೋಡಿದೆ. ಈಗಿನ ಕಾಲ ಹೆಣ್ಮಕ್ಳು ಮದ್ವೆ ಅಂದ್ರ ಸಾಕು ಮೂಗ ಮುರಿತಪ್ಪ ಅವನವನ. ಅಬ್ಬಬ್ಬ, ನಮ್ಮ ಕಾಶ್ಯಪ್ ಎಲ್ಲಿ ನೋಡಿದ್ದಾನಪ್ಪ? ಏನಿನ ಮಾರಾಯ, ನಿನ್ನೆ ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ಹೇಳಪ್ ಕೋಡಿಮೆಟ್ಟಿ ಶಿವಣ್ಣ ಮಗನಿಗೆ ಚಲೋ ಆತ್ದಿ ವರ ಅಂದ್ಗೆಸಿ. ಅಬ್ಬಾವು ಚಲೋ ಆಯ್ತಲ್ಲ ಕೋಡಿಮೆಟ್ಟಿ ಶಿವಣ್ಣ ಮಗಗ 4 ಎಕರೆ ಹೊಲ, ಒಬ್ಬನ ಮಗ, ಇನ್ನೇನ್ ಬೇಕು ಮತ್ತೆ? ಮತ್ತೆ ಹತ್ಗೇನ್ ಕಮ್ಮಿ ಆಗದ ಹೇಳ? ಈಗಿನ ಕಾಲದ ಹೆಣ್ಮಕ್ಳು ಯಾವ ಓದ್ತಾವ ಯಾವ ಬಿಡ್ತಾವಪ್ಪ, ಅರ್ಧಂಬರ್ಧ ಓದ್ತಾವ ಬಿಡ್ತಾವ. ಅಲ್ಲೇ ಇವನು ನಮ್ ಕಾಲದಾಗ 16-17 ವಯಸ್ಸಿಗೆ ಮದ್ವೆ ಆಗ್ಯದವ ಮರ ನಮಗ. ಅಲ್ಲೇ ಅವನು 17 ವರ್ಷದ ನಮ್ ದೊಡ್ಡ ಪಾರ ಹುಟ್ಟಿತ್ತವಪ್ಪ. ನಮ್ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ ಬಿಡಪ್ಪ. ಅದ್ರಂತ ನಾವೇನ್ ಮಾಡಮ್ಮ?
ನಡಪ್ಪ ಗೌಡ ಒಂದ್ ಚಾ ಕುಡಿಸ್ ನೀಡ ಅಂದ್ರ ನಡ್ಯಪ್ಪ ನಿನಗೆಲ್ಲ ಹಂಚ್ಯಾನ ಚಾ ನಡಿ ಅಂದ್ರ ಕಾಕಂಗಡ ಹುಂಜಿಕಾಯಿ ನಷ್ಟಾಗ ಅಲ್ಲೇ ಆರಾಮ್ ಮಾಡಿ ಮಳೆ ಬರ್ತಾ ಏ ಆರಾಮ್ ಬರ್ರಿ ಆರಾಮ್ ಮಳೆ ಬರ್ಲ ಮಾಡ ಅಷ್ಟೇ ಅದ ನಾಳೆ ಏನಪ್ಪ ಕಾಕ ಏನ್ ಮಾಡಾಕತ್ತಿ? ಯಾರಪ್ಪ ಅದ? ಏ ಮೌಲ ಇಲ್ಲಿ ನಡ್ರಿ ಒಳಗ್ ನಡ್ರಪ್ಪ. ಬರ್ಪ ಕುಂದ್ರಪ್ಪ ಕುಂದ್ರ. ಒಂದ್ ನಿಮಿಷ ಕುಂದ್ರಪ್ಪ ಬರ್ತೀನಿ ಇಲ್ಲಿ ಹೊರಗೆ ಹೋಗಿ. ಏನ್ಲ ಕುಂದ್ರಿ ಸಚ್ಚಕ್ ಹೋಗಂದಲ್ಲ ಚಾ ನೀವ್ ಕೊಡಾರ ಯಾರ ಇದಾರ ಸುಮ್ ಕುಂದ್ರಲ್ಲ ಯಪ್ಪ ನೀನ್ ಕೈ ಮುಗಿತೀನಿ ನಾನು. ಏನಪ್ಪ ಸಮಾಚಾರ ಈ ಕಡೆ ಬಂದಿರಲ್ಲ? ಏನಿಲ್ಲ ಕಾಕ ಸೌಮ್ಯಗ್ ಮದ್ವಿ ಮಾಡಕತ್ರಿ ಅಂತಲ್ಲ ಇಂತ ಚಿಕ್ಕ ವಯಸ್ಸಿಗೆ ಯಾಕ ಮದ್ವಿ ಮಾಡಕತ್ರಿ ಇನ್ನ ಬೆಳೆ ಹೆಣ್ಮಗ್ಳಕ್ಕೆ? ಅಲ್ಲಪ್ಪ ಇದು ನಮ್ಮ ಮನೆಯವ್ರಿಗೆ ಅಷ್ಟೇ ಗೊತ್ತೈತಿ ವಿಚಾರ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹಂಗೇನಿಲ್ಲ ಕಾಕ ಆಜು ಬಾಜುದವ್ರು ಮಾತಾಡ್ತಿದ್ರು ಹಂಗೆ ಗೊತ್ತಾಯ್ತು ನಂಗೆ. ಹೌದಾ? ಇನ್ನು ಸಣ್ಣ ಹುಡುಗಿ ಅದ ಕಾಕ, ನಿನ್ನ ಓದೋ ಹುಡುಗಿ ಜಲ್ದಿ ಯಾಕೆ ಮದ್ವಿ ಮಾಡ? ನೋಡಪ್ಪ ನಮ್ಮ ಮನೆ ಪರಿಸ್ಥಿತಿ ಬಾಳ ಗಂಭೀರ ಐತಿ. ಹೊಲ ಇಲ್ಲ ಏನಿಲ್ಲ, ದುಡಿಬೇಕು ಉಣಬೇಕು. ಆಕಿ ಕಲ್ತಷ್ಟು ನಾವು ಕಲ್ಸಕ್ ಆಗಲ್ಲ. ಏನ್ ಬಿಡ್ರಿ ಕಾಕ, ಯಾರಿಗ್ ಬರ್ತಾನಿಲ್ಲ ಎಲ್ಲರಿಗ್ ಬರ್ತಾನದ. ಹಾಗಂತ ಹುಡುಗಿ ಇಷ್ಟ ಜಲ್ದಿ ಯಾಕೆ ಮದ್ವಿ ಮಾಡಕತ್ತ? ಓದರದ ಹುಡುಗಿ ಹುಷಾರಿತ್ತಪ್ಪ ಅದು. ಏನಪ್ಪ ಮುಂದೆ ಏನದ ನೀ ಜವಾಬ್ದಾರಿ ತಗೋತಿ ಯಾಕೆ ಬಿಡೋ ಅಕ್ಷಯ ಇಲ್ಲ ಅಕ್ಷಯ್ ಸೇರ್ಸ್ ಪೇಪರ್ ಎಲ್ಲ ಸೋಯ್ದವಲ್ ತಕೊಂಡೆಲ್ಲ ಓದ್ರಲ್ಲಿ ಬಿಡು ಅವಕ್ಕಂತ ಏನ್ ಮಾಡ್ತಿ? ಹಂಗಂದ್ರೆ ಹಂಗಲೇ ನೀನ್ ಓದಕ್ಕೆ ದೊಡ್ಡ ಟೀಶ್ ಆಗಿದಿ. ಕರ್ಕೊಂಬಂದು ಕೆರತ ಅಂದ್ ಹೊಡಿಸ್ಯದಂದ್ರೆ ಇದನ್ನೇ ಇದು. ನೋಡಪ್ಪ ಕಾಕ ನಮ್ ತಿಳಿದಷ್ಟು ನಾವ್ ಹೇಳಿವಿ ಸಣ್ಣ ಹುಡುಗಿಗಳ ಮದ್ವಿ ಮಾಡ್ಬೇಡ ಅಂತ ಹೇಳ್ತೀವಿ. ಇದಕ್ ಮೀರಿ ಮಾಡತ್ತಂದ್ರ ನಿನ್ನ ಇಷ್ಟಪ್ಪ. ಸರಿ ತಗಪ್ಪ, ಚಾವಿ ಕುಡ್ದು ಹೋಗಂತ ಇಲ್ಲಿ ಬ್ಯಾಡ್ ಬಿಡು. ಆಯ್ತು ಬಾ ಎಲ್ಲ ಮುಗಿತು ಬಾ. ಕಾಕ ಚಾ ಕುಡಿಯನ್ನಲ್ಲ ಕುಡಿ ಎಲ್ಲಾದ್ರೂ ಇದೇ ಆಯ್ತಲ್ಲ ನೋಣ ತಿನ್ನೋದ್ ಬಗ್ಗೆ ಚಿಂತೆ ಮಾಡ್ತಲ್ಲ. ಕಾಕ ಏನನ್ನಲೆ ಏನಂದ್ರಲ್ಲ ನಾವ್ ಹೇಳ್ದಷ್ಟು ಹೇಳ್ದೆ ಕೇಳವಲ್ಲ, ಏನನ್ ಮಾಡಿಕಲ್ ಕೂಡ ಅವ್ರಿಗೆ ಬಿಟ್ಟದ. ಹೌದಾ? ಹೋಗಿದ್ವಿ. ಕೇಳಿದ್ರೆ ನಾ ಹೋಗಿರ್ಲಿಲ್ಲಮ್ಮ. ಗಗನ್ ಮತ್ತೆ ಹುಡುಗರನ್ನ ಕಳಿಸ್ಕೊಟ್ಟಿದ್ದೆ. ಅವ್ರ ನಿಮ್ಮ ಅಪ್ಪ ನಿಮ್ಮ ಅಣ್ಣನ ಹತ್ರ ನಿಮ್ ಮದುವೆ ವಿಷಯವಾಗಿ ಮಾತಾಡಿದ್ರಂತ. ಅವ್ರು ನಿಮ್ಮ ಅಪ್ಪಾಜಿ ಅವ್ರೇನೋ ಒಪ್ಪ ರೀತಿ ಕಾಣ್ಲಿಲ್ಲ. ಅದಕ್ಕೆ ನಾವು ನಿಮ್ಗೆ ಸಲಹೆ ಕೊಡ್ಬೇಕತ್ ನಮ್ಮ 109898 ಅಂತ ಹೇಳಿ ಒಂದ್ ಮಕ್ಕಳ ಸಹಾಯವಾಣಿ ಸಂಖ್ಯೆ ಐತಮ್ಮ. ಅದಕ್ಕೆ ನೀವೇನಾದ್ರು ಕರೆ ಮಾಡಿ ನಿಮ್ ವಿಷಯ ಹಿಂಗ ಅಂತ ತಿಳಿಸಿದ್ರ ಅಂದ್ರ ಅವ್ರು ಏನಾದ್ರು ನಿಮ್ಗೆ ಸಹಾಯ ಮಾಡ್ಬೋದು. ಸರಿ ಅಣ್ಣ, ಇದು ನಮ್ ಸ್ಕೂಲಲ್ಲಿ ಹೇಳಿ. ಹೌದೇನಮ್ಮ? ಸರಿ ಆಗಿದ್ದ ಹೋಗ್ರೆ. ಸೌಮ್ಯ ಏನಮ್ಮ ನಿಮ್ಮಣ್ಣ ಯಾವಾಗ್ಲೂ ಗುರ್ರ ಅಂತಿರ್ತಾನ, ಕಾರಗೀರ ಸ್ವಲ್ಪ ಕಮ್ಮಿ ಹಾಕ್ರಿ ಅಡಿಗೆಯಲ್ಲಿ. ಅವ್ನ್ ಹಾಗೆ ಬಿಡೋಣ, ಎಷ್ಟ್ ಹೇಳಿದ್ರು ಬಿ ಕೇಳೋದಿಲ್ಲ. ಹಾಗೆ ಅಂದ್ರೆ ಹೆಂಗಮ್ಮ ಹೇಳ್ಬೇಕು ಸ್ವಲ್ಪ ಬರ. ಸರಿ ಅಣ್ಣ, ಬಾಯ್. ಹಲೋ, ಯಾರು ಹೇಳ್ರಿ? ನನ್ನ ಹೆಸರು ಸೌಮ್ಯ ಅಂತ. ನಮ್ಮ ಅಪ್ಪನ ಹೆಸರು ಕಾಶಿನಾಥ್ ಅಂತ. ನಾನು ಓದ್ತಿರೋ ತರಗತಿ 9ನೇ ತರಗತಿ. ನಮ್ಮ ಮನೇಲಿ ಮದುವೆ ಮಾಡ್ತಿದ್ದಾರೆ, ಮದುವೆ ಫಿಕ್ಸ್ ಮಾಡಿದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದೆ. ಸರಿಯಮ್ಮ, ನಿಮ್ಮ ಅಡ್ರೆಸ್ ಹೇಳ್ರಿ. ಹೇಳ್ರಿ. ನಮ್ಮೂರು ಚಂದ್ಲಪುರ ಅಂತ, ತಾಲೂಕು ಸುರ್ಪೂರು, ಜಿಲ್ಲೆ ಯಾದಗಿರಿ ಅಂತ. ಸರಿ ಅಮ್ಮ, ನಾಳೆ ನಮ್ಮ ಸಾಹೇಬ್ರನ್ನ ಕಳಿಸ್ಕೊಡ್ತೀವಿ ಅಮ್ಮ. ಸರಿ. ಕಾಶಿನಾಥ್ ಗದ್ದಿ ಮನಿ ಎಲ್ಲಿ ಬರ್ತಾನೆ? ಸೀದಾ ಹೋಗಿ ಸರ್ ಸಾಲಿಗೆ ಹೋಗೋ ರೂಢಿ ಬರುತ್ತೆ. ಯಾರನ್ನ ಕಳಿಸ್ತೇನೆ ಅಣ್ಣ, ನೀವು ಹೋಗೋಣ, ಅವ್ರಿಗೂ ತೋರ್ಸೋಣ. ಅಲ್ಲಿ ಕಾರ್ಯ ಕುಂದ್ರಣ ಮುಂದೆ ಬರ್ತೀನಿ.
ಕಾಶಿನಾಥ್ ಸಾಹೇಬರ್ ಬಂದಾರ ನೋಡ್ರಿ. ಏನಪ್ಪ ಕಾಶಿನಾಥ್ ಗದ್ದಿ ಮನೆ ಅಂದ್ರೆ ನೀವೇನ? ಹಾ ಹೌದ್ರಿ ಮೇಡಮ್ ನಾವೇ ರೀ. ಸಣ್ಣ ಹುಡುಗಿಗೆ ಲಗ್ನ ತಯಾರಿ ನಡೆಸಿದ್ರಂತೆ. ಹಾ ಹೌದ್ರಿ ಮೇಡಮ್ ತಾವ್ ಯಾರಂತ ಗೊತ್ತಾ? ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಬಂದಿದ್ದೇವೆ. ಇಲ್ಲಿ ಏನೋ ಚಿಕ್ಕ ಮಗುವಿಗೆ ಬಲವಂತದಿಂದ ಮದುವೆ ತಯಾರಿ ನಡೆಸಿದ್ದೀರಂತೆ, ಅದಕ್ಕೋಸ್ಕರ ಬಂದಿದ್ದೇವೆ. ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಮದುವೆ ತಯಾರಿ ನಡೆಸಿದ್ದೀರಿ? ಹೌದ್ರಿ ಮೇಡಮ್ ನಿಮ್ಗೆ ಯಾರು ಹೇಳಿದ್ರಿ? ಅವೆಲ್ಲ ಬೇರೆ ಪಡ್ಸಕ್ ಆಗಂಗಿಲ್ಲ. ಆ ಹುಡುಗಿಗೆ ವಯಸ್ಸು ಎಷ್ಟಿದೆ? ಒಂದು 16-17 ಇರ್ಬೋದಪ್ಪ. ಒಂದ್ 16 ಅದಾವ್ರಿ ಮೇಡಮ್. ನಿಮಗೆ ನಾಚಿಕೆ ಆಗಲ್ವಾ? ಅಕಾರ್ಡಿಂಗ್ ಟು ದ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಪ್ರಕಾರ ಈ ಮದುವೆಯಲ್ಲಿ ಭಾಗಿಯಾಗಿರುವಂತ ಪ್ರತಿಯೊಬ್ಬರು ಕೂಡ ಶಿಕ್ಷೆ ಅನುಭವಿಸ್ತಾರೆ. ಈ ತಂದೆ ನಡೆದು ಮದುವೆ ಮಾಡಿಸೋ ಪುರೋಹಿತನ ತನಕ ಎಲ್ಲರೂ ದಂಡ ತೆರಬೇಕಾಗುತ್ತದೆ. ಇಲ್ರಿ ಸರ್, ನಮ್ ತಂಗಿ ಒಪ್ಪಿಗೆ ತಗೊಂಡ್ಗೆಸೆ ನಾವು ಮದುವೆ ತಯಾರು ಮಾಡಿವಿ. ಆಕಿ ಒಪ್ಪಿಗೆ ಇದ್ರೆ ನಮ್ಗೆ ಯಾಕೆ ಫೋನ್ ಹಚ್ತಾರು? ಅವಳು ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ಮದುವೆ ಮಾಡುವುದರಿಂದ ಬಾಲ್ಯ ವಿವಾಹ ಎನಿಸುತ್ತದೆ. ಒಂದು ವೇಳೆ ಅವಳಿಗೆ ಮದುವೆ ಮಾಡಿದರೆ ಅವಳ ಮೇಲೆ ಮಾನಸಿಕ ದೈಹಿಕ ಪರಿಣಾಮ ಬೀರುತ್ತದೆ. ಅವಳು ಚಿಕ್ಕ ಹುಡುಗಿ ಆಗಿರುವುದರಿಂದ ಅವಳ ಗರ್ಭಕೋಶ ಇನ್ನೂ ಬೆಳವಣಿಗೆ ಆಗಿರುವುದಿಲ್ಲ. ಇದರಿಂದಾಗಿ ನಾಳೆ ಮಗು ಜನಿಸುವ ಸಂದರ್ಭದಲ್ಲಿ ಮಗು ಅಥವಾ ತಾಯಿ ಸಾವನ್ನಪ್ಪುವ ಸಂದರ್ಭವಾಗುತ್ತದೆ. ಅಲ್ಲದೆ ಹೆಣ್ಣು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪುರುಷರಷ್ಟೇ ಸಮಾನ ಗೌರವ ಸ್ಥಾನಮಾನ ಪಡೆಯಬೇಕು. ಹೆಣ್ಣು ಕೇವಲ 4 ಗೋಡೆಗಳಿಗೆ ಸೀಮಿತವಾಗಿರಬೇಕು ಎಂದುಕೊಳ್ಳುವುದು ನಮ್ಮ ತಪ್ಪು. ಅವಳು ಕೂಡ ಪುರುಷರಂತೆ ಎಲ್ಲಾ ರಂಗಗಳಲ್ಲಿಯೂ ಸಮಾನ ಅವಕಾಶ ಪಡೆಯಬೇಕು. ಎತ್ರ ನಾರ್ಯಂತು ಪೂಜ್ಯತೆ ರಮತೆ ತತ್ರಹ ದೇವತಾ ಎಂಬ ಮಾತಿನಂತೆ ಎಲ್ಲಿ ಹೆಣ್ಣು ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವರು ನೆಲೆಸಿರುತ್ತಾನೆ. ಆಗ ನಾವು ದೇವರಿಗೆ ನಮಸ್ಕರಿಸುವ ಅಗತ್ಯ ಬೀಳೋದಿಲ್ಲ. ಎಲ್ಲಿ ತನಕ ಸಾಮಾನ್ಯ ಜನರು ಮಹಿಳೆಯರನ್ನು ಹೊಂದಿದ ಮುಖ್ಯವಾಹಿನಿ ತರ ಯೋಚಿಸುವುದು ಅಲ್ಲಿ ತನಕ ನಮ್ಮ ಸರ್ಕಾರ ಅದೆಷ್ಟೇ ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಪ್ರಯೋಜನ ಇಲ್ಲ. ಅದಕ್ಕಾಗಿ ಈ ರೀತಿಯ ಬಾಲ್ಯ ವಿವಾಹ ನಿಷೇಧಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಹಕರಿಸೋಣ ಮತ್ತು ಮಹಿಳಾ ಸಬಲೀಕರಣಕ್ಕೆ ಕೈ ಜೋಡಿಸೋಣ. ಅಪ್ಪ ಹಿಂಗಾದ್ರೆ ಗಂಡಿನ ಕಡೆಯವ್ರಿಗೆ ನಾವೇನಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಏನೇನ? ನಮ್ಮ ಪೊಲೀಸ್ ಸ್ಟೈಲಾಗ ಹೇಳ್ಬೇಕೇನು ನನಗ? ನೋಡ್ರಿ ಸರ್ ಅವನಿಗೆ ಕೇಳ್ರಿ ಗೊತ್ತಾಗಲ್ರಿ ಅವ್ನು ಸಣ್ಣ ನೋಡಪ್ಪ, ಇದು ನಿಮ್ಮ ಕರ್ತವ್ಯ ಅಷ್ಟೇ ಅಲ್ಲ, ಗಂಡಿನ ಮನೆಯವ್ರು ಕೂಡ ಇದನ್ನ ತಿಳ್ಕೊಬೇಕು. ಹೌದ್ರಿ ಸರ, ನಮ್ದು ತಪ್ಪಾಗೈತಿ. ನನ್ನ ಮಗಳ ಭವಿಷ್ಯಕ್ಕೆ ಇನ್ನು ಮುಂದೆ ಅಡ್ಡಿ ಬರಲ್ಲ, ಮದುವೆ ಮಾಡಕ್ ಹೋಗಲ್ಲ. ಇನ್ನು ಮುಂದೆ ಚೆನ್ನಾಗಿ ನನ್ನ ಮಗಳಿಗೆ ಓದಿಸ್ತೀನಿ. SMS ಗೆಳೆಯರ ಬಳಗ ಚಂದಲಾಪುರ್ ಇವರು ಈ ಬಾಲ್ಯ ವಿವಾಹ ಒಂದು ಕಿರುಚಿತ್ರ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ನಮಗೆ ಬಹಳ ತುಂಬಾ ಸಂತೋಷ. ಚಿತ್ರವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಲ್ಯ ವಿವಾಹ ಒಂದು ಅಪರಾಧವಾಗಿದ್ದು ಇದು ಗಂಡು ಮತ್ತು ಹೆಣ್ಣಿನ ಮೇಲೆ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಬೀರುತ್ತವೆ. ಆದ್ದರಿಂದ ದಯವಿಟ್ಟು ಬಾಲ್ಯ ವಿವಾಹ ಮಾಡದಿರಲಿ ಮತ್ತು ಮಾಡಲು ಯಾರೂ ಅನುವು ಮಾಡಿ ಕೊಡಬಾರದು ಅಂತ ಹೇಳಿ ನನ್ನ 4 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಷೇಧ ಕಾಯ್ದೆ 2006 ಕರ್ನಾಟಕ ತಿದ್ದುಪಡಿ 2016 ಅನ್ವಯ 18 ವರ್ಷದ ಒಳಗಿನ ಹುಡುಗಿಯರಿಗೆ ಹಾಗೂ 21 ವರ್ಷದ ಒಳಗಿನ ಹುಡುಗರಿಗೆ ಮದುವೆ ಆಯ್ತು ಅಂತಂದ್ರೆ ನಾವು ಬಾಲ್ಯ ವಿವಾಹ ಅಂತ ಹೇಳ್ತೀವಿ. ಈಗ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳನ್ನ ಈ ಕಾಯ್ದೆಯಲ್ಲಿ ನೇಮಕ ಮಾಡಿದ್ದಾರೆ. ಅದರಲ್ಲಿ ಗ್ರಾಮ ಮಟ್ಟದಿಂದ ಹಿಡಿದುಕೊಂಡು ರಾಜ್ಯ ಮಟ್ಟದವರೆಗೆ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ PDOಗಳು, ವಿಲೇಜ್ ಅಕೌಂಟೆಂಟು, ಶಾಲೆ, ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಆ ಒಂದು ಏರಿಯಾದ ಪೊಲೀಸ್ ಬೀಟ್ನವರು ಹಾಗೂ ವೈದ್ಯಾಧಿಕಾರಿಗಳು ಹಾಗೂ
ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿಯರು ಅಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಾಗಿ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ತಾಲೂಕು ಮಟ್ಟದಲ್ಲಿ ಕೂಡ ತಹಶೀಲ್ದಾರ್ ಇರ್ತಾರೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಾರೆ, ಪೊಲೀಸ್ನವರು PSI ಅವರು ಇರ್ತಾರೆ, ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖೆಯ ಅಧಿಕಾರಿಗಳು, ಅದರ ಜೊತೆಗೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಾಗಿರ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಾನ್ಯ SP ರವರು ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿರ್ತಾರೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ನಮ್ಮ ಇಲಾಖೆಯ ನಿರ್ದೇಶಕರು ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ಇಲಾಖೆಯ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಾಗಿರ್ತಾರೆ. ಬಾಲ್ಯ ವಿವಾಹ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆ ಗ್ರಾಮದಲ್ಲಿ ಇರುವಂತಹ ನೀವು ಯಾರಿಗಾದರೂ ಒಬ್ಬರಿಗೆ ನೀವು ಅದನ್ನು ಮಾಹಿತಿಯನ್ನ ಅಲ್ಲಿ ಹಂಚಿಕೊಂಡ್ರೆ ಆ ಒಂದು ಬಾಲ್ಯ ವಿವಾಹನ ತಡೆಗಟ್ಟಲಿಕ್ಕೆ ನಾವು ಕ್ರಮಗಳನ್ನ ಕೈಗೊಳ್ಳುತ್ತೇವೆ. ಅದರ ಜೊತೆಗೆ 1098 ಮಕ್ಕಳ ಸಹಾಯವಾಣಿ ಏನು ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಗೆ ಕೂಡ ನಾವು ಕಾಲನ್ನ ಫ್ರೀ ಆಗಿ ಮಾಡಬಹುದು. ಹೀಗೆ ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಈ ಒಂದು ಕಾಯ್ದೆಯಲ್ಲಿ ಇರುವುದು ಸೆಕ್ಷನ್ 9, 10, 11 ಪ್ರಕಾರ ಇಲ್ಲಿ ಯಾರಿಗೆಲ್ಲ ನಾವು ಯಾರೆಲ್ಲ ಆರೋಪಿಗಳು ಆಗ್ಬಹುದು ಅಂತಂದ್ರೆ, ಬರೀ ಇಲ್ಲಿ ಮೇಜರ್ ಆದಂತ ಹುಡುಗ ಅಷ್ಟೇ ಇಲ್ಲ, ಹುಡುಗನ ಅಪ್ಪ ಅವ್ವ, ಆಮೇಲೆ ಹುಡುಗಿಯ ಅಪ್ಪ ಅಮ್ಮ ಹಾಗೂ ಸಂಬಂಧಿಕರಾಗಿರ್ಬೋದು. ಅಷ್ಟೇ ಅಲ್ಲ, ಈ ಮದುವೆ ಮಾಡ್ಲಿಕ್ಕೆ ಬಂದಂತಹ ಫೋಟೋ ತೆಗಿಲಿಕ್ಕೆ ಬಂದಂತಹ ಫೋಟೋಗ್ರಾಫರ್ ಆಗಿರ್ಬೋದು, ಶಾಮಿಯಾನದವರು ಆಗಿರ್ಬೋದು, ಕಲ್ಯಾಣ ಮಂಟಪದವರಾಗಿರ್ಬೋದು, ಅಡುಗೆ ಭಟ್ರಾಗಿರ್ಬೋದು, ಅರ್ಚಕರಾಗಿರ್ಬೋದು, ಅದ್ರ ಜೊತೆಗೆ ಬಂದಂತಹ ಎಲ್ಲಾ ಸಂಬಂಧಿಕರು ಆರೋಪಿಗಳು ಆಗ್ಲಿಕ್ಕೆ ಈ ಒಂದು ಕಾಯ್ದೆಯಲ್ಲಿ ಇದೆ. ಅದರ ಜೊತೆಗೆ ಇಲ್ಲಿ ಮೊದಲಿಗೆ ನಾವು 2006ರ ಕಾಯ್ದೆಯಲ್ಲಿ ಏನಿತ್ತು ಅಂತಂದ್ರೆ, ಅಲ್ಲಿ 2 ವರ್ಷ ಜೈಲು ಶಿಕ್ಷೆ ಮತ್ತು 1 ವರ್ಷ ಅಥವಾ 1 ಲಕ್ಷ ರೂಪಾಯಿ ದಂಡ ಅಥವಾ 2 ಆಗಿರಬಹುದು. ಆದ್ರೆ ಈ 2000 ಕರ್ನಾಟಕದ 16ರ ತಿದ್ದುಪಡಿಯಲ್ಲಿ ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ, ಅದನ್ನ 2 ವರ್ಷವರೆಗೆ ವಿಸ್ತರಿಸಬಹುದು, ಅಥವಾ 1 ಲಕ್ಷ ರೂಪಾಯಿ ದಂಡ ಅಥವಾ 2 ಕೂಡ ಆಗಿರ್ಬೋದು. ಈ ಒಂದು ಕಾಯ್ದೆಯಲ್ಲಿ ಈ ಶಿಕ್ಷೆಯ ಒಂದು ಪ್ರಮಾಣ ಹೀಗಿದೆ. ಹೀಗೆ ಯಾವುದೇ ಒಂದು ಬಾಲ್ಯ ವಿವಾಹಕ್ಕೆ ಒಳಗಾದಂತಹ ಮಗುವನ್ನ ರಕ್ಷಣೆ ಮಾಡಿಕೊಂಡು ಆ ಮಗುವಿಗೆ ನಾವು ಪುನರ್ವಸತಿ ಕಲ್ಪಿಸಲಿಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಗಳು ಕೆಲಸ ನಿರ್ವಹಿಸ್ತಾ ಇದ್ವಿ. ಯಾವುದೇ ಒಂದು ಮಗು ಬಾಲ್ಯ ವಿವಾಹ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವು ಯಾರೇ ಆಗಿರ್ಬೋದು, ಹೀಗೆ ನಾವು ಮೊದಲಿಗೆ ಹೇಳಿದಂತಹ ಎಲ್ಲಾ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಕಾಮನ್ ಮ್ಯಾನ್ ಕೂಡ ಆಗಿರ್ಬೋದು, ಅವರು ಬಂದು ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಮಗುವನ್ನ ಹಾಜರುಪಡಿಸಿದರೆ ಆ ಮಗುವಿಗೆ ಮುಂದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಪುನರ್ವಸತಿಯನ್ನು ಕಲ್ಪಿಸಬಹುದು, ಅಥವಾ ಮಗು ಯಾವುದಾದ್ರಲ್ಲಿ ಆಸಕ್ತಿ ಇರುತ್ತೋ ಆ ಒಂದು ತರಬೇತಿಯಲ್ಲಿ ಕೊಡಿಸಿ ಆ ಮಗುವಿನ ಪುನರ್ವಸತಿಗಾಗಿ ಈ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕೆಲಸ ಮಾಡ್ತಾ ಇದೆ.